ಅಖಿಲ, ಈಗ ಸುಧಾರಿಸ್ಕೊಂಡಿದೆಯಲ್ಲ? ನನಗೇನೂ ಆಗಿಲ್ಲ ರಘು, ಹೊರಡೋಣ. ಅಕ್ಕ, ಇದೇನು ಹುಳಿ ಪೆಟ್ಟಿದ ಮೇಲೆ ಗಾಯ ಅನ್ನೋ ಹಾಗೆ ಅಪಶಕನದ ಮೇಲೆ ಅಪಶಕನ ಆಗ್ತಾನೆ ಇದೆಯಲ್ಲ. ಏನ್ ಚಿಕ್ಕಮ್ಮ, ಈಗಿನ ಕಾಲದಲ್ಲೆಲ್ಲ ಅದು ನಂಬ್ತೀರಾ? ಲೇ ದಡ್ಡ, ಅಕ್ಕನ ಕೈಯಲ್ಲಿ ಬಳೆ ಹೊಡೆದಿದೆ, ಬಾವನ ಕೈಯಲ್ಲಿ ರಕ್ತ ಬರ್ತಿದೆ, ಇದಕ್ಕಿಂತ ಅಪಶಕನ ಬೇಕಾ ನಿನ್ಗೆ? ಅಯ್ಯೋಯ್ಯೋ, ದೇವಸ್ಥಾನಕ್ಕೆ ಹೋಗೋದು ನಿಜವಾಗ್ಲೂ ಅಪಾಯ. ನನ್ಗೆ ಯಾಕೋ ಹೋಗೋದು ಸರಿಯಲ್ಲ ಅನ್ಸುತ್ತೆ. ಅಪ್ಪೋರೆ, ಕೈ ತೋರಿಸಿ. ಆಹಾ, ಯಾವ್ದಾದ್ರೂ ಒಂದ್ ಎಡೆ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅಪ್ಪೋರೆ, ಅರ್ಶನ ಹಚ್ಚಿದ್ದೀನಿ, ಎಲ್ಲ ವಾಸಿ ಆಗತ್ತೆ. ಎಲ್ಲಾದರೂ ಹೊರಟಾಗ ಅರಿಶಿನ ಮೈಗೆ ಸೋಕೋದು ಶುಭ ಶಕುನ. ಯಾವುದು ಕೆಟ್ಟದಾಗೋ ಸೂಚನೆ ಇದ್ರೂ ಅದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಈಗ ಅರಿಶಿನ ಮೈಗೆ ಸೋಕಿದ್ದಾಯ್ತು, ಇನ್ಯಾವ ಭಯನೂ ಇಲ್ಲ. ಅಖಿಲ, ಈಗ ದೇವಸ್ಥಾನಕ್ಕೆ ಹೋಗಿ ನೀನು ಪೂಜೆ ನೆರವೇರಿಸ್ಬರೋಣ. ನಿನ್ನ ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ಪಾರ್ವತಿ, ಥ್ಯಾಂಕ್ ಯು. ಏನಪ್ಪೋರೆ ನೀವು ಇದಕ್ಕೆಲ್ಲ? ಅಪ್ಪ, ಹಾಗಾದ್ರೆ ಏನು ತೊಂದರೆ ಇಲ್ಲ ತಾನೆ? ಹೊರಡ್ಬೋದಲ್ವಾ? ಹೊರಡಲ್ವಾ? ಛೇ, ಏನ್ ಮಾಡಿದ್ರು ಈ ಕೆಲಸದವಳ ದೇವಸ್ಥಾನಕ್ಕೆ ಬರೋದನ್ನ ತಪ್ಸೋಕ್ ಆಗ್ತಾ ಇಲ್ವಲ್ಲ. ಗುರುಗಳೇ, ಏನಾಯ್ತು? ನಿಮ್ಮ ಧ್ಯಾನಕ್ಕೆ ಭಂಗ ಆಗಿರೋ ಹಾಗಿದೆ. ನೆಮ್ಮದಿ ಕದಡಿದೆ, ಮನಸ್ಸು ವಿಕಾರವಾಗಿ ಎಲ್ಲೆಲ್ಲೋ ಹರಿದಾಡುತ್ತಿದೆ. ಕಾಣಿಸ್ತಾ ಇರೋದು ಹಿಂದೆ ನಡೆದ ಆಘಾತವೋ ಮುಂದೆ ಆಗೋ ಅನಾಹುತವೋ ಗೊತ್ತಾಗುತ್ತಿಲ್ಲ. ದೃಷ್ಟಿ, ನಕಾರಾತ್ಮಕ ನೋಟ, ಯಾವುದೋ ಕೆಟ್ಟ ದೃಷ್ಟಿ ಯಾರನ್ನೋ ಕಾದುಕೊಂಡು ಈ ದೇವಸ್ಥಾನದ ಸುತ್ತ ಹರಿದಾಡುತ್ತಿದೆ. ಇಲ್ಲೇ ಎಲ್ಲೋ ಬಂದಿರುವ ಹಾಗಿದೆ. ಅದೇನೆಂದು ತಿಳಿಯಲು ನಾನು ಸಂಪೂರ್ಣವಾಗಿ ಒಳಹೊಕ್ಕು ನೋಡಬೇಕು. ಅದಕ್ಕೆ ಏಕಾಂತ ಬೇಕು. ಏಕಾಂತ. ಸರಿ ಗುರುಗಳೇ, ನಾನು ಹೇಳುವವರೆಗೂ ಯಾರನ್ನು ಒಳಗೆ ಬಿಡಬೇಡಿ. ಆಯ್ತು ಗುರುಗಳೇ. ಓ, ಹೀರೋ ಇಲ್ಲೇ ಇದ್ದಾರೆ. ಒಬ್ಬ ದೇವಸ್ಥಾನಕ್ಕೆ ಬಂದ್ರು ಈ ಸಿನಿಮಾ ಹುಚ್ಚ ಬಿಡಲ್ಲ. ಸ್ವಾಮಿಗಳು ಇಲ್ಲೇ ಇದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ಹೇಳಿ. ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮನವರು ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಗುರುಗಳ ದರ್ಶನ ಆಗಬೇಕಾಗಿತ್ತು. ಈಗ ಆಗೋದಿಲ್ವಲ್ಲ? ಅಯ್ಯೋ, ಅವ್ರು ತುಂಬಾ ದೂರದಿಂದ ಬರ್ತಿದ್ದಾರೆ. ನೋಡಿ, ಗುರುಗಳು ಏಕಾಂತ ಬಯಸಿ ಧ್ಯಾನದಲ್ಲಿ ಕುಳಿತಿದ್ದಾರೆ. ಅವ್ರು ಕರೀತಾರೆ,
ಆಗ್ಬೇಕಾದ್ರೆ ದರ್ಶನ ಮಾಡ್ಬೋದು. ಹೌದಾ? ಹಿಂಗೆ ಅಂತ ಹೇಳಿ ಅವ್ರು ಬರ್ತಿದ್ದಂಗೆ ಕರ್ಕೊಂಡ್ಬಂದ್ಬಿಡ್ತೀನಿ. ಬರಲ್ಲ? ಓ ಸಾವಿತ್ರಮ್ಮನವರು, ಏನು ಅಣ್ಣವ್ರ ಪಿಕ್ಚರ್ಗೆ ಟಾಕೀಸ್ ಮುಂದೆ ಟಿಕೆಟ್ ಜನ ಕಾಯೋ ತರ ನೀವ್ ಯಾರು ಕಾಯ್ತಿದ್ದೀರಾ? ಅದು ಅಲ್ಲ, 3 ಜನ ಎಲ್ಲ ಅರ್ಸನ್ಕೋಟೆ ಅಖಿಲಾಂಡೇಶ್ವರಿ ಅವ್ರು ಬರ್ತಾರೆ ಅಂತ ಅಲ್ಲಿ ಕಾಯ್ತಿದ್ರೆ ನೀವ್ ಇಲ್ಲಿ ಯಾರು ಕಾಯ್ತಿದ್ದೀರಾ? ಏನ್ ನಿಮ್ ಕತೆ? ನಾನು ಅಲ್ಲೇ ಇರ್ಬೇಕಾಗಿತ್ತಪ್ಪ, ಆದ್ರೆ ಇಲ್ಲಿ ನನ್ನೊಂದು ಹುಡುಗಿ ಕಾಯಿಸ್ತಾ ಇದ್ದಾಳೆ. ಓ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಲಿ ನಮ್ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ರಾಧಿಕಾ ಪಂಡಿತ್ ಅವ್ರು ಕಾಯಿಸ್ತಾರಲ್ಲ, ಹಂಗೆ ನಿಮ್ಮನ್ನ ಯಾವ ಹೀರೋಯಿನ್ ಕಾಯಿಸ್ತಾ ಇರೋದು? ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ಇಲ್ಲ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ? ಕ್ರೇಜಿ ಕ್ವೀನು ಅಲ್ಲ, ಡಿಂಪಲ್ ಕ್ವೀನು ಅಲ್ಲ, ಪಕ್ಕ ಹಳ್ಳಿ ಹುಡುಗಿ ನಮ್ ಪಾರ್ವತಿ. ಹಳೆ ಕಾಲದ ಹಿಂದಿ ಪಿಕ್ಚರ್ ಹೀರೋಯಿನ್ ಇದ್ದಂಗಿದ್ದಾರೆ. ಸಾವಿತ್ರಕ್ಕ ಎಲ್ಲ ರೆಡಿ ಆಯ್ತು. ನಿಂತ ಜಾಗದಲ್ಲಿ ನಿಂತ ಸಾವಿತ್ರಕ್ಕಂಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ ಹೀರೋಯಿನ್, ಸಾವಿತ್ರಕ್ಕ ಶೇಕ್ ಆಗದೆ ಒಂದೇ ಕಡೆ ನಿಂತ್ಕೊಳಕ್ಕೆ ಥಿಯೇಟರ್ ಮುಂದೆ ಹಾಕಿರೋ ಕಟೌಟ್. ಕಟ್ಔಟು ಅಲ್ಲ, ಗೇಟು ಅಲ್ಲ. ಪ್ರತಿ ಸಲ ಅಖಿಲಮ್ಮ ಅವ್ರು ಮಾಡಿಸೋ ಪೂಜೆಯಲ್ಲಿ ಸಾವಿತ್ರಕ್ಕನೇ ಎಲ್ಲ ಕೆಲಸ ಮಾಡಿ ಪುಣ್ಯ ಕಟ್ಕೋತಿದ್ರು. ಅದಕ್ಕೆ ಈ ಸಲ ಅವ್ರಿಗೇನು ಕೆಲಸ ಮಾಡಕ್ ಬಿಡದೆ ಎಲ್ಲ ನಾನೇ ಮಾಡ್ತಿದ್ದೀನಿ. ಅಖಿಲಮ್ಮ ಅವ್ರು ಮಾಡಿಸ್ತಿರೋ ಪೂಜೆಗೆ ನನ್ನೊಂದು ಅಳಿಲ್ ಸೇವೆ ಅಷ್ಟೇ. ಓ, ಅದಕ್ಕೆ ಇವರು ಸರ್ಕಲ್ ಅಲ್ಲಿ ಸ್ಟ್ಯಾಚು ಹಾಕಿರ್ತಾರಲ್ಲ, ಹಂಗೆ ಒಂದೇ ಕಡೆ ನಿಂತಿರ್ಬೇಕಾ? ಹಾಗೆ ಅನ್ಕೊಡಿ. ಏನ್ ಸಾವಿತ್ರಮ್ಮ, ನಿಮ್ ಹೀರೋಯಿನ್ ಈ ರೇಂಜು. ಹುಚ್ಚು ಹುಡುಗಿನಪ್ಪ ಇದು. ಅಖಿಲಮ್ಮ ಅವ್ರು ಕಂಡ್ರೆ ಹುಚ್ಚು ಅಭಿಮಾನ. ಪೂಜೆ ಮಾಡೋ ದೇವ್ರ ಮೇಲೆ ಅಷ್ಟು ಭಕ್ತಿ ಇದೆಯೋ ಇಲ್ಲೋ, ಅಖಿಲಮ್ಮ ಅವ್ರು ಕಂಡ್ರೆ ಅಂತ ಭಕ್ತಿ ಶ್ರದ್ಧೆ ತನ್ನನ್ನೇ ತಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಹೌದಾ ಹೀರೋಯಿನ್? ಸಾವಿತ್ರಮ್ಮ, ನಾನು ಅಖಿಲಮ್ಮ ಅವ್ರ ರೆಸಾರ್ಟ್ ಅಲ್ಲಿ ಇಷ್ಟು ವರ್ಷದಿಂದ ಮ್ಯಾನೇಜರ್ ಆಗಿದ್ದೀನಿ. ನಾನು ಹೀರೋಯಿನ್ ನೋಡೇ ಇಲ್ವಲ್ಲ, ಯಾರಿದು? ಅಖಿಲಮ್ಮ ಅವ್ರ ಮನೇಲಿ ಡ್ರೈವರ್ ಹನುಮಂತು ಅಂತ ಇದಾರಲ್ಲ, ಅವ್ರ ಮಗಳು ನಾನು, ಪಾರ್ವತಿ ಅಂತ. ಓ, ನಮ್ಮ ಹನುಮಂತಣ್ಣನ ಮಗಳ? ಸೂಪರ್. ಪಿಕ್ಚರ್ ನೋಡ್ತೀಯೋ? ಓ, ನಮ್ಮೂರ್ ಟೆಂಟಲ್ಲಿ ನೆಲದ ಮೇಲೆ ಕೂತ್ಕೊಂಡು ಕಡ್ಲೆಕಾಯಿ ತಿನ್ಕೊಂಡು ದರ್ಶನ್, ಸುದೀಪ್, ಅಪ್ಪು ಇವರೆಲ್ಲದೂ ಸಿನಿಮಾ ನೋಡಿದೀನಿ. ಸೂಪರ್. ನನ್ಗೂ ಪಿಕ್ಚರ್ ಹುಚ್ಚು, ನಿನಗೂ ಪಿಕ್ಚರ್ ಹುಚ್ಚು. ನೀನು ಅಖಿಲಮ್ಮವ್ರನ್ನ ಪೂಜಿಸ್ತೀಯ, ನಾನು ಅಖಿಲಮ್ಮವ್ರನ್ನ ಪೂಜಿಸ್ತೀನಿ. ಹೀರೋಯಿನ್, ಇವತ್ತಿಂದ ನಾನು ಇನ್ನು ಆಪ್ತ ಮಿತ್ರು. ಸಮಯ ಬಂದ್ರೆ ಆಪ್ತ ರಕ್ಷಕ. ನಾನು ಶಿವಣ್ಣ, ನೀನು ರಾಧಿಕಾ, ನಾವಿಬ್ರು ಅಣ್ಣ ತಂಗಿ, ಸರಿನಾ? ಆಯ್ತಣ್ಣ, ನೀವ್ ಹೇಳ್ದಾಗೆ ಆಗ್ಲಿ. ಅಯ್ಯೋ, ಅಖಿಲಮ್ಮ ಅವ್ರು ಬರೋ ಟೈಮ್ ಆಯ್ತು. ನಿಮ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಬರ್ಲಾ? ಇಂಟರ್ವಲ್ ಟೈಮಲ್ಲಿ ಸಿಗ್ತೀನಿ, ಮಾತಾಡೋಣ. ಬರ್ಲಾ? ಬಾಯ್. ಪಾರ್ವತಿ, ಪೂಜೆಗೆಲ್ಲ ಸರಿಯಾದ ವ್ಯವಸ್ಥೆ ಆಗಿದೆ ತಾನೆ? ಹ್ಞೂ ಸಾವಿತ್ರಕ್ಕ, ಯಾವ್ದು ಮರ್ತಿಲ್ಲ, ಎಲ್ಲ ರೆಡಿ ಆಗಿದೆ.